ಅರೇ ಶೀತಲ್, ಏನ್ ಮಾಡ್ತಿದ್ಯಾ? ಬೇಗ ಬಾ. ಮೇಕಪ್ ಮಾಡ್ಕೋತಿದ್ದೀನಮ್ಮ. ಬರ್ತೀನಿ. ಶೀತಲ್ ಮೇಕಪ್ ಮಾಡ್ಕೊಂಡು ರೂಮಿಂದ ಆಚೆ ಬರ್ತಾಳೆ. ಆಚೆ ಅವರಮ್ಮ ಅವಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರಿಬ್ರು ದೇವಸ್ಥಾನಕ್ಕೆ ಹೋಗೋರಿದ್ರು. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊತ್ತಮ್ಮ? ಅಮ್ಮ, ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗತ್ತಮ್ಮ, ನಿಂಗೇನ್ ಗೊತ್ತು? ನನಗ್ ವಯಸ್ಸಾಯ್ತು, ನನ್ಗೇನ್ ಅರ್ಥ ಆಗತ್ತೆ ಬಿಡು. ಆದ್ರೆ ಒಂದ್ ಹುಡುಗಿ ಆಗಿದ್ದು ನೀನು ಮನೆ ಕೆಲ್ಸ ಎಲ್ಲ ಕಲ್ತ್ಕೋಬೇಕಲ್ವಾ? ನಾಳೆ ಮದ್ವೆ ಆದ್ರೆ ಅತ್ತೆ ಮನೇಲೋಗಿ ಏನ್ ಮಾಡ್ತೀಯಾ? ಅಲ್ಲಿ ಕೂಡ ನಾನು ಮೇಕಪ್ ಮಾಡ್ತೀನಿ. ನಾನೊಂದ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋಣ ಅಂತಿದ್ದೀನಿ. ಹೌದಾ? ಹಾಗಾದ್ರೆ ಮನೆ ಕೆಲ್ಸ ಯಾರ್ ಮಾಡ್ತಾರೆ? ಮೇಕಪ್ ಚೆನ್ನಾಗ್ ಮಾಡ್ತೀನಿ, ಸಂಪಾದನೆನೂ ಚೆನ್ನಾಗ್ ಮಾಡ್ತೀನಿ. ಕೆಲ್ಸದವಳ ಇಟ್ಕೊಳ್ಳೋಣ ಅಷ್ಟೇ. ಒಂದ್ ವೇಳೆ ನಿಮ್ಮ ಅತ್ತೆ ನಿನ್ ಕೆಲ್ಸ ಮಾಡೋದ್ ಇಷ್ಟ ಇಲ್ಲ ಅಂತಂದ್ರೆ ಅತ್ತೆನೇ ಚೇಂಜ್ ಮಾಡ್ಬಿಡ್ತೀನಿ. ನೀನಿದ್ಯಾ ನೋಡು, ಏನಾದ್ರೂ ಮಾತಾಡ್ತಾ ಇರ್ತೀಯ. ಅಮ್ಮ, ಟೈಮ್ ಆಯ್ತು, ಬಾ ಅಮ್ಮ, ದೇವಸ್ಥಾನಕ್ಕೆ ಹೋಗೋಣ. ಶೀತಲ್ ಮತ್ತು ಅವ್ರ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಪಂಡಿತ್ ನೋಡಿ ಅವ್ರ ಹತ್ರ ಹೀಗಂತ ಅಂತಾರೆ. ಕೇಳಿ ಮಂಜು ಅಕ್ಕ, ಮಗಳು ವಯಸ್ಸಿಗೆ ಬಂದಿದ್ದಾಳೆ. ನೀವು ಮದ್ವೆಗಿದ್ವೆ ಮಾಡ್ತಿರೋ ಇಲ್ವೋ? ಪಂಡಿತ್ ಅವ್ರೆ, ನಿಮಗೆ ಗೊತ್ತಿರೋ ಒಳ್ಳೆ ಹುಡ್ಗ ಇದ್ರೆ ಹೇಳ್ತೀರಾ? ಇದಾನೆ, ಫೋಟೋ ತಗೊಂಡ್ ಬರ್ತೀನಿ ಮನೆಗೆ. ಅದೇ ನೆಪದಲ್ಲಿ ಸೀತಾ ಮಗು ಕೈಯಲ್ಲಿ ಟೀ ಕೂಡ ಕುಡಿತೀನಿ. ಸಾಯಂಕಾಲ ಪಂಡಿತ್ ಅವರು ಮನೆಗೆ ಸಂಬಂಧ ತಗೊಂಡ್ ಬರ್ತಾರೆ. ಆ ಫೋಟೋ ನೋಡಿ ಹುಡ್ಗಿ ಕೂಡ ಒಪ್ಕೋತಾಳೆ. ಹುಡ್ಗನ ಹೆಸರು ಮುಕುಂದಾಗಿತ್ತು. ಅವನು ಚಿಲ್ರೆ ಅಂಗಡಿ ಒಂದು ನಡೆಸ್ತಿದ್ದ. ಒಂದ್ ತಿಂಗಳೇ ಶೀತಲ್ಗೆ ಮದ್ವೆ ಆಗ್ಬಿಡುತ್ತೆ. ಅತ್ತೆ ಮನೆಯ ಬಗ್ಗೆ ಶೀತಲ್ ಮನಸ್ಸಲ್ಲಿ ಕೂಡ ಎಲ್ಲಾ ಹುಡುಗಿರ್ತಾರನೆ ತುಂಬಾನೇ ಆಸೆ ಇತ್ತು. ಆದ್ರೆ ಎಲ್ಲಾ ಹುಡುಗಿರ್ತಾರ ಅವಳ ಆಸೆ ಕೂಡ ಪಾಪ ಒಡ್ದು ಹೋಗುತ್ತೆ. ಶೀತಲ್ ಅವರ ಅತ್ತೆ ಹೆಸರು ಬಿಮಲಾ. ತುಂಬಾನೇ ಸ್ಟ್ರಿಕ್ಟ್ ಅವಳು. ವಿಮಲಾ ಶೀತಲ್ ಹತ್ರ ಅಂತಾಳೆ, ಅಮ್ಮ ಸೊಸೆ, ಈ ಮನೆಯಲ್ಲಿ 4 ಜನ ಇದೀವಿ. ನಾನು, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು. ನಿನ್ನ ಸೇರ್ಸ್ಕೊಂಡು 5 ಜನ. ದಿನ 5 ಜನಕ್ಕೆ ನೀನು ಅಡ್ಗೆ ಮಾಡ್ಬೇಕಾಗುತ್ತೆ. ಅಡ್ಗೆನಾ? ಆದ್ರೆ ನನ್ಗೆ ಅಡ್ಗೆ ಮಾಡಕ್ಕೆ ಬರೋದಿಲ್ವೇ? ಏನು, ಅಡ್ಗೆ ಮಾಡಕ್ ಬರೋದಿಲ್ವಾ? ನಿನಗೆ ಚೆನ್ನಾಗ್ ಅಡ್ಗೆ ಮಾಡಕ್ ಬರುತ್ತೆ, ಚೆನ್ನಾಗ್ ಸಂಸ್ಕಾರ ಗೊತ್ತಿರೋ ಹುಡುಗಿ ಅಂತ ಹೇಳಿದ್ರು. ಅತ್ತೆ, ನಾನೇನು ಸಂಸ್ಕಾರ ಉಳ್ಳ ಹುಡ್ಗಿನೇ. ಸಂಸ್ಕಾರ ಉಳ್ಳ ಹುಡ್ಗಿ ಇದ್ರೆ ಅಡ್ಗೆ ಮಾಡ್ಬೇಕಾ? ಅರೆ ನೋಡ್ದಿಯೇನೋ ನಿನ್ ಹೆಂಡ್ತಿ ಮನೆಗ್ ಬಂದಿದ ತಕ್ಷಣ ನನ್ನನ್ನೇ ಎದುರ್ಸಿ ಮಾತಾಡಿಸ್ತಿದ್ದಾಳೆ. ಇವಳಿಗೆ ಅಡ್ಗೆ ಮಾಡಕ್ಕೂ ಬರೋದಿಲ್ಲ. ಪಂಡಿತ್ ಅವರು ಸಂಬಂಧ ತಗೊಂಡ್ ಬಂದಿದ್ದಾರೆ ಅಂತ ಯಾರತ್ರ ಏನು ಕೇಳ್ದೆ ಮದ್ವೆಯನ್ನ ಮಾಡ್ಬಿಟ್ವಿ. ಆದ್ರೆ ನಮ್ಮನ್ನ ಮೋಸ ಮಾಡಿದಾರೆ ಮಗನೇ, ಮೋಸ ಮಾಡ್ಬಿಟ್ಟಿದ್ದಾರೆ ಕಣೋ. ಅರೆ, ನನ್ಗೆ ಅಡ್ಗೆ ಮಾಡಕ್ ಬರೋದಿಲ್ಲ, ಆದ್ರೆ ನನ್ಗೆ ಬೇರೆ ಕೆಲ್ಸಗಳು ಎಲ್ಲ ಚೆನ್ನಾಗ್ ಬರುತ್ತೆ ಗೊತ್ತಾ? ಆಗ ಅವ್ರ ಮಾವ ಕೇಳ್ತಾರೆ, ಏನ್ ಕೆಲ್ಸ ಬರುತ್ತೆ ನಿನ್ಗೆ? ನನ್ಗೆ ಮೇಕಪ್ ಮಾಡಕ್ ಬರತ್ತೆ. ನಾನು ಬ್ಯೂಟಿ ಪಾರ್ಲರ್ ಕೆಲ್ಸಗಳು ಸೂಪರ್ ಆಗಿ ಮಾಡ್ತೀನಿ. ನಾನು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅನ್ಕೊಂಡಿದೀನಿ. ಏನಮ್ಮ, ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ದೇವ್ರೇ, ಎಂತ ಸುಸನ್ ತಗೊಂಡ್ ಬಂದಪ್ಪ ನನ್ ಮನೆಗೆ. ಆಚೆ ಕೆಲ್ಸಕ್ ಹೋಗ್ಬೇಕಂತವಳಲ್ಲಪ್ಪ. ಅವಳು ಚೆನ್ನಾಗ್ ಅರ್ಥ ಆಗತ್ತೆ ಅವಳ ಡ್ರೀಮ್ಸ್ ಇಲ್ಲಿ ಅಚೀವ್ ಮಾಡೋದು ತುಂಬಾ ಕಷ್ಟ ಅಂತ. ಮತ್ತೆ ಸಾಯಂಕಾಲ ಅವಳ ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಿರುವ ಸಮಯದಲ್ಲಿ ಅವಳ ನಾದ್ನಿ ಅಲ್ಲಿಗೆ ಬಂದು ಹೀಗಂತಾಳೆ, ಅತ್ತಿಗೆ ಕೊಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅರೇ ನನ್ನ ಮುದ್ದು ನಾದ್ನಿ, ತುಂಬಾ ತುಂಬಾ ಧನ್ಯವಾದ. ದಯವಿಟ್ಟು ಸಹಾಯ ಮಾಡಮ್ಮ. ದಯವಿಟ್ಟು ಅಮ್ಮನಿಗೆ ಮಾತ್ರ ಹೇಳ್ಬೇಡಿ, ಕೇಳಿಸ್ಕೊಂಡ್ರೆ ನನ್ನನ್ನ ಬೈತಾಳೆ. ಒಂದ್ ವಿಷಯ ಕೇಳಲ್ಲ ಪಲ್ಲವಿ, ಮತ್ತೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾಕೆ ಅಷ್ಟ್ ಕೋಪ ಮಾಡ್ಕೊಂಡ್ರು? ಅರೆ, ಇವ್ರೆಲ್ಲ ಓಲ್ಡ್ ಏಜ್ ಅಲ್ವಾ ಅತ್ಗೆ, ಇವ್ರಿಗೇನ್ ಅರ್ಥ ಆಗತ್ತೆ ಹೇಳಿ? ನಮ್ ತರ ಮಾಡರ್ನ್ ಆಗಿ ಯೋಚನೆ ಮಾಡಕ್ಕಾಗಲ್ಲ. ಒಂದ್ ವಿಷಯ ಹೇಳ, ನನ್ಗೂ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕಂತ ತುಂಬಾ ಇಷ್ಟ. ಆದ್ರೆ ನನ್ಗೆ ಮೇಕಪ್ ಮಾಡಕ್ಕೆ ಬರೋದಿಲ್ಲ. ಅರೆ ವಾ, ನಿನ್ಗೆ ಇಷ್ಟ ಅಂತ ಹೇಳು ಸಾಕು, ನಾನ್ ಹೇಳ್ಕೊಡ್ತೀನಿ. ನಾನಿದೀನಲ್ಲ ನಿಂಗ್ ಟ್ರೈನ್ ಮಾಡಕ್ಕೆ. ಒಂದ್ ಕಡೆ ಮೇಕಪ್ ಅದು ಇದು ಅಂತ ಬರ್ತಾರೆ, ಅವ್ರನ್ನ ಸುಂದರವಾಗಿ ತಯಾರು ಮಾಡಿ ಅವ್ರನ್ನ ಕಳ್ಸ್ಕೊಡೋಣ. ಹೆಂಗಿರುತ್ತೆ ಕೆಲ್ಸ? ಪಲ್ಲವಿ ಕೂಡ ಶೀತಲ್ ಜೊತೆ ಸೇರ್ಕೊಂಡು ಅಮ್ಮನ್ಗೆ ಗೊತ್ತಿಲ್ದೆ ಮೇಕಪ್ ಕಲ್ತ್ಕೋತಾಳೆ. ಅವಳು ಟ್ಯೂಷನ್ಗೆ ಬೇರೆ ಹೋಗ್ತಿದ್ಲು. ಅವಳು ತುಂಬಾನೇ ಒಳ್ಳೆ ಹುಡುಗಿ. ಒಂದಿನ ಪಲ್ಲವಿ ಶೀತಲ್ ಹತ್ರ ಹೇಳ್ತಾಳೆ, ಅತ್ಗೆ, ಒಂದು ಬ್ರೈಡ್ಗೆ ಮೇಕಪ್ ಮಾಡ್ಬೇಕು, ಮಾಡ್ತೀರಾ? ಒಳ್ಳೆ ದುಡ್ಡು ಸಿಗುತ್ತೆ. ಖಂಡಿತ. ಆದ್ರೆ ಮನೇಲಿ ಏನಾದ್ರೂ ಸುಳ್ಳು ಹೇಳ್ಬಿಟ್ಟು ಹೋಗ್ಬೇಕು. ಮನೇಲಿ ಅವರಿಬ್ರು ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಒಳ್ಳೆ ದುಡ್ಡನ್ನ ಬೇರೆ ಕೊಡ್ತಾರೆ. ಬ್ರೈಡ್ಗೆ ಅವಳು ಮೇಕಪ್ ತುಂಬಾ ಇಷ್ಟ ಆಗತ್ತೆ, ಯಾಕಂದ್ರೆ ಅವಳು ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿರ್ತಾಳೆ. ಸ್ವಲ್ಪ ದಿನದಲ್ಲೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀನಿ, ಬೇಗ ಬಂದ್ಬಿಡಿ. ಈ ತರ ಯಾರಿಗೂ ಗೊತ್ತಿಲ್ಲದೆ ಶೀತಲ್ ಮದ್ವೆಗಳಲ್ಲಿ ಮೇಕಪ್ ಕೆಲಸ ಮಾಡ್ತಿದ್ಲು. ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೂಡಾಕಿ ಅವಳು ಬ್ಯೂಟಿ ಪಾರ್ಲರ್ನ ಕೂಡ ತಗೋತಾಳೆ. ಇವಾಗ ವಸ್ತುಗಳನ್ನ ತಗೊಂಡು ಅವಳು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡೋದ್ ಮಾತ್ರ ಬಾಕಿ. ಅಷ್ಟರಲ್ಲೇ ಈ ವಿಷಯ ಅವ್ರ ಅತ್ತೆಗೆ ಗೊತ್ತಾಗ್ಬಿಡುತ್ತೆ. ಏನಮ್ಮ, ನೀನು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಯಾ? ನಿನಗೆ ನನ್ ಮನೆ ಸುಸಿ ಆಗಿದ್ದು ಆಚೆ ಕೆಲ್ಸಕ್ಕೆ ಹೋಗ್ಬೇಕಾ? ಪದೇ ಪದೇ ಮಾಡ್ಬೇಡ ಅಂತ ಹೇಳಿದ್ನಲ್ಲ, ಕರ್ಮದೋಳೆ. ಮುಕುಂದ್ ಹೋಗಿ ಶೀತಲ್ನ ಹೊಡಿತಾನೆ. ಅವಳು ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದಿದ ತಕ್ಷಣ ತಲೆಗೆ ಪೆಟ್ಟಾಗಿ ಸತ್ತೋಗ್ತಾಳೆ. ಅರೆ ಮಗನೇ, ಏನ್ ಮಾಡ್ದೆ ನೀನು? ಹೇಗ್ ಸಾಯಿಸ್ತೆ ನೀನು? ನಾನ್ ಬರೀ ಕೆನ್ನೆಗೊಡಿಯೇನೋ ಅನ್ಕೊಂಡಿದ್ದೆ. ಇದೇನಾಗೋಯ್ತು? ಬೇಗ ಬಾಡಿಯನ್ನೆಲ್ಲಾದ್ರೂ ಮುಚ್ಚಿಕೆ, ಇಲ್ಲಾಂದ್ರೆ ಕಷ್ಟ. ಅವ್ರ ಮೂವರು ಯಾರಿಗೂ ಗೊತ್ತಿಲ್ದೆ ಮಾಡ್ಬೇಕಾಗಿರೋ ಎಲ್ಲ ಕೆಲ್ಸಗಳನ್ನು ಮಾಡಿ ಮುಗಿಸಿ ಮನೆಗ್ ಬಂದ್ಬಿಡ್ತಾರೆ. ಪಲ್ಲವಿ ಮನೆಗ್ ಬಂದು ಅತ್ತಿಗೆನ ಕೇಳ್ತಾಳೆ. ಓಡೋಗ್ಬಿಟ್ಲವಳು. ಇನ್ಮೇಲೆ ಅವಳ ಬಗ್ಗೆ ಯಾರು ಮಾತಾಡಬೇಡಿ.
ಮಾರನೇ ದಿನ ಸಡನ್ ಆಗಿ ಮುಖಂದ್ ಅಂಗಡಿಗೆ ಬೆಂಕಿ ಹತ್ಕೊಳುತ್ತೆ. ಸಡನ್ ಆಗಿ ಅವರ ಇನ್ಕಮ್ ಎಲ್ಲ ಸ್ಪಾಯ್ಲ್ ಆಗ್ಬಿಡುತ್ತೆ. ಈ ಪಾಪದ ಮನುಷ್ಯರು ಇನ್ನೇ ಏನೇನ್ ಮಾಡ್ತಾರೆ. ಸಡನ್ ಆಗಿ ಹಸುವಿನ ಕಾರಣದಿಂದ ಅವ್ರಿಗೆ ಬ್ಯೂಟಿ ಪಾರ್ಲರ್ ಜ್ಞಾಪಕ ಬರುತ್ತೆ. ನೋಡಮ್ಮ ಪಲ್ಲವಿ, ನಿನಗೂ ಅಲ್ಪ ಸ್ವಲ್ಪ ಕೆಲ್ಸ ಬರುತ್ತಲ್ವಾ, ನೀನ್ ಹೋಗಿ ಬ್ಯೂಟಿ ಪಾರ್ಲರ್ ನಡೆಸು. ಅಮ್ಮ, ನನಗೆ ಮೇಕಪ್ ಎಲ್ಲ ಮಾಡಕ್ ಬರೋದಿಲ್ಲಮ್ಮ. ಅರೆ, 1-2 ದಿನ ಆದ್ರೆ ಸಾಕು, ನೀನೇ ಕಲ್ತ್ಕೊಂಡ್ಬಿಡ್ತೀಯಾ ಹಂಗಂತ ಹೇಳಿದ ತಕ್ಷಣ ಅವಳು ಧೈರ್ಯ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಳೆ. ಆದ್ರೆ ಅವಳಿಗೆ ಏನು ಕೆಲ್ಸ ಬರೋದಿಲ್ಲ. ಅಲ್ಲಿಗೆ ಒಂದು ಕಸ್ಟಮರ್ ಬೇರೆ ಬರ್ತಾರೆ. ಟೆನ್ಷನ್ ಆಗಿರ್ತಾಳೆ. ಹೇರ್ ಕಟ್ ಮಾಡಕ್ ಬರುತ್ತಲ್ವಾ, ನಾನು ಮದ್ವೆಗೆ ಹೋಗ್ಬೇಕು, ನನ್ನ ಹೇರ್ ಚೆನ್ನಾಗ್ ಕಟ್ ಮಾಡಿ. ಆ ಲೇಡಿ ಕುತ್ಕೊಂಡ್ಬಿಡ್ತಾರೆ. ಆದ್ರೆ ಅವಳಿಗೆ ಕೆಲ್ಸ ಮಾಡಕ್ ಬರೋದಿಲ್ಲ. ಅದರಿಂದ ಅವಳು ಸುಮ್ನೆನೆ ನಿಂತಿರ್ತಾಳೆ. ಅವರು ಕಣ್ಮುಚ್ಕೊಂಡು ಕೆಲ್ಸ ನಡೀತಿದೆ ಅಂತ ಕಾಯ್ತಿರ್ತಾಳೆ. ಆಗ ಸಡನ್ ಆಗಿ ಸಿಸರ್ ಒಂದು ಗಾಳಿಯಲ್ಲಿ ಬಂದು ಕಟ್ ಮಾಡುತ್ತೆ. ಅರೆ, ಏನಿದು, ಈ ಮಾಯ ಹೆಂಗ್ ನಡೀತಿದೆ? ಹೇರ್ ಕಟ್ ಮಾಡಿದ್ಮೇಲೆ ಆ ಸಿಸರ್ ನಾರ್ಮಲ್ ಆಗಿ ಅದ್ರ ಜಾಗಕ್ಕೆ ಹೋಗ್ಬಿಡುತ್ತೆ. ಆ ಲೇಡಿ ಖುಷಿ ಆಗ್ತಾರೆ. ಅರೆ ವಾ, ಸೂಪರ್ ಕಟ್ ಮಾಡಿದ್ಯಾ, ತುಂಬಾ ಧನ್ಯವಾದ ಹಂಗಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಆ ಲೇಡಿ ಬೇರೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವಳು ಶಾಕ್ ಆಗಿರ್ತಾಳೆ. ಅದೇ ಸಮಯದಲ್ಲಿ ಅತ್ತಿಗೆ ಆತ್ಮ ಅಲ್ಲಿಗೆ ಬರುತ್ತೆ. ಪಲ್ಲವಿ, ಭಯ ಪಡ್ಬೇಡ, ಇದು ನಾನೇ. ನನಗ್ ಗೊತ್ತು ನೀನ್ ಭಯ ಪಡ್ತಿದ್ಯಾ ಅಂತ, ಅದಕ್ಕೆ ನಾನು ನಿಂಗೆ ಸಹಾಯ ಮಾಡಕ್ ಬಂದಿದ್ದೆ. ನಾನು ಇಲ್ಲೇ ಈ ಭೂಮಿ ಕೆಳಗಡೆನೆ ಇದ್ದೀನಿ. ಶೀತಲ್ ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾಳೆ. ಮತ್ತೆ ನೀನೇ ಇದರ ಸೇಡ್ ತಿಡಿಸ್ಕೋಬೇಕಂತಾಳೆ. ತಕ್ಷಣ ಅವಳು ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ತಕ್ಷಣ ಎಲ್ಲರೂ ಅರೆಸ್ಟ್ ಮಾಡ್ತಾಳೆ. ಪಲ್ಲವಿ ಮನೇಲಿ ಒಬ್ಳೇ ಇರ್ತಾಳೆ. ಮತ್ತೆ ಬ್ಯೂಟಿ ಪಾರ್ಲರ್ ಕೂಡ ನಡೆಸ್ಕೋತಾಳೆ. ಶೀತಲ್ ಆತ್ಮ ಕೂಡ ಬ್ಯೂಟಿ ಪಾರ್ಲರ್ ಅಲ್ಲೇ ಇರುತ್ತೆ. ಯಾಕಂದ್ರೆ ಅದೇ ಅಲ್ವಾ ಅವಳ ಡ್ರೀಮ್. ಅದು ಮಾತ್ರ ಅಲ್ಲದೆ ಬರೋರ್ಗೆ ಅವಳು ಮಾಯ ಮೇಕಪ್ ಮಾಡ್ತಿದ್ಲು. ಮತ್ತೆ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಲು. ಅವಳು ಸಂತೋಷವಾಗಿದ್ಲು. ಮತ್ತೆ ಪಲ್ಲವಿ ಕೂಡ ಸಂತೋಷವಾಗಿದ್ಲು. ಸೂರಜ್ಪುರ್ ಅನ್ನೋ ಗ್ರಾಮದಲ್ಲಿ ಕೋಮಲ್ ಎನ್ನುವ ಒಂದು ಹುಡುಗಿ ಇದ್ಲು. ಅವಳ ಹೆಸರು ತರನೇ ಅವಳು ಕೂಡ ಕೋಮಲವಾದ ಸ್ವಭಾವ. ಅವಳು ತುಂಬಾ ಒಳ್ಳೆಯವಳು. ಈ ಚಿಕ್ಕ ವಯಸ್ಸಲ್ಲ ಎಲ್ಲಾರ್ಗೂ ಸಹಾಯ ಮಾಡ್ತಿದ್ಲು. ಕೋಮಲ್ ಅವರಮ್ಮ ಅವಳು ಚಿಕ್ಕ ಮಗು ಇದ್ದಾಗ್ಲೇ ತೀರ್ಕೋತಾರೆ. ಅವರಪ್ಪ ಬೇರೆ ಮದ್ವೆ ಮಾಡ್ಕೋತಾರೆ. ಅವಳ ಸವತಿ ತಾಯಿ ಸೀಮಾ ತುಂಬಾನೇ ಕೆಟ್ಟವಳು. ಪಾಪ ಕೋಮಲ್ನ ಅವಳು ಚೆನ್ನಾಗೇ ನೋಡ್ಕೊಳ್ಳೋದೇ ಇಲ್ಲ. ಕೋಮಲ್ ಪಾಪ ಚಿಕ್ಕ ಹುಡುಗಿ, ಆದ್ರೂ ಮನೆ ಕೆಲ್ಸ ಎಲ್ಲ ಮಾಡ್ಬೇಕು. ಆದ್ರೆ ಪ್ರಿಯಾನ ಚೆನ್ನಾಗ್ ನೋಡ್ಕೋತಾಳೆ. ಕೋಮಲ್ ಅವರಪ್ಪ ಸಂಪಾದನೆಗೋಸ್ಕರ ಸಿಟಿಗೋಗಿರ್ತಾರೆ. ಅದರಿಂದ ಸೀಮಾ ಮತ್ತೆ ಪ್ರಿಯಾ ಕೋಮಲ್ ಮೇಲೆ ದೌರ್ಜನ್ಯ ಮಾಡ್ತಾರೆ. ಏಯ್ ಕತ್ತೆ, ಇಲ್ ಬಂದ್ ಕುತ್ಕೊಂಡು ಏನ್ ಓದ್ತಾ ಇದ್ಯಾ? ಅಲ್ಲಿರೋ ಪಾತ್ರೆಗಳೆಲ್ಲ ಸತ್ತೋಗಿರೋ ನಿಮ್ಮಮ್ಮ ತೊಳಿತಾರ? ಅಮ್ಮ, ಇವಾಗ ತಾನೇ ಬಟ್ಟೆ ಹೋಗ್ಬಿಟ್ ಬಂದೆ. ಸ್ವಲ್ಪ ಓದ್ಬಿಟ್ ಬರ್ತೀನಮ್ಮ, ನಾಳೆ ಟೆಸ್ಟ್ ಇದೆ. ಅರೆ, ಓದ್ಬಿಟ್ಟೇನ್ ದೊಡ್ಡ ಕಲೆಕ್ಟರ್ ಆಗ್ತೀಯಾ? ಮುಚ್ಕೊಂಡ್ ಬಂದು ಕೆಲ್ಸ ಮಾಡು. ನಿನ್ ಮುಖಕ್ಕ ಅದೇ ಕರೆಕ್ಟ್. ನಿನ್ ಯೋಗ್ಯತೆ ಏನಂತ ಜ್ಞಾಪಕ ಮಾಡ್ಬೇಕಾ? ಸರಿಯಮ್ಮ, ಈಗ್ಲೇ ಬಂದ್ ಕೆಲ್ಸ ಮಾಡ್ತೀನಿ. ಕೋಮಲ್ ಪಾಪ ಓದೋದನ್ನ ಬಿಟ್ಟು ಮತ್ತೆ ಪಾತ್ರೆ ತೊಳಿಯಕ್ ಹೋಗ್ಬಿಡ್ತಾಳೆ. ಒಂದಿನ ಸೀಮಾ ಅವಳ ಹೆತ್ತ ಮಗಳಿಗೆ ತುಂಬಾ ಬಟ್ಟೆಗಳನ್ನ ತೋರಿಸ್ತಿರ್ತಾಳೆ. ಇಲ್ನೋಡಮ್ಮ, ನಿನ್ಗೋಸ್ಕರ ನಿಮ್ಮಪ್ಪ ಎಷ್ಟು ಬಟ್ಟೆ ತೆಗೆದು ಕಳ್ಸಿದಾರೆ ಅಂತ. ಇದನ್ನ ಹಾಕೊಂಡ್ರೆ ನೀನು ರಾಜಕುಮಾರಿ ತರ ಇರ್ತೀಯ. ಅಮ್ಮ, ಈ ಡ್ರೆಸ್ ಎಲ್ಲ ಹಾಕೊಂಡ್ರೆ ನನ್ಗೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಇದೆಲ್ಲ ನನ್ಗೇನಾ ಅಮ್ಮ? ಹೌದು ಕಣೋ, ನಿನ್ಗೋಸ್ಕರ ನಿನ್ನಪ್ಪ ಎಲ್ಲಾ ಕಳ್ಸ್ಕೊಟ್ಟಿದ್ದಾರೆ. ಇವಳಿಗೋಸ್ಕರ ನಾನು ಒಂದು ಕೂಡ ಕೊಡೋದಿಲ್ಲ. ಆಗ ಅಲ್ಲಿ ಕೋಮಲ್ ಬರ್ತಾಳೆ. ಅಮ್ಮ, ಹಾಕೊಳಕ್ಕೆ ನನ್ನ ಹತ್ರನೂ ಬಟ್ಟೆ ಇಲ್ಲ. ನನ್ಗೂ ಒಂದಾದ್ರೂ ಕೊಡಿ ಅಮ್ಮ. ಎಲ್ಲ ಕಿತ್ತೋಗಿದೆ ಅಮ್ಮ ನನ್ ಬಟ್ಟೆ. ಹೊಸ ಬಟ್ಟೆ ಹಾಕೊಂಡ್ ನೀನೇನ್ ಮಾಡ್ತೀಯ? ಇವಳ್ದು ಹಳೆ ಬಟ್ಟೆ ಇದೆ, ಹಾಕೋ. ನಿನ್ಗೋಸ್ಕರ ನಿಮ್ಮಪ್ಪ ಏನೂ ಕಳ್ಸಿಲ್ಲ. ನನ್ನ ಹಳೆ ಬಟ್ಟೆ ಹಾಕೋ ನೀನು. ಅಮ್ಮ, ಇವಳು ಅದಕ್ಕೆ ಲಾಯಕ್ ಬಿಡಿ. ಕೋಮಲ್ ಬೇಜಾರಾಗಿ ಪಾಪ ಅಲ್ಲಿಂದ ಹೋಗ್ಬಿಡ್ತಾಳೆ. ಕೋಮಲ್ ಮತ್ತೆ ಪ್ರಿಯಾ ಎಲ್ಲೋ ಆಚೆ ಹೋಗ್ತಿರ್ತಾರೆ. ಪ್ರಿಯಾ ಹೊಸ ಬಟ್ಟೆ ಹಾಕಿರ್ತಾಳೆ. ಕೋಮಲ್ ಪಾಪ ಅದೇ ಹಳೆ ಬಟ್ಟೆ ಹಾಕೊಂಡಿರ್ತಾಳೆ. ಆಗ ಪ್ರಿಯಾ ಫ್ರೆಂಡ್ಸ್ ಚಿಂಕಿ ಮತ್ತು ಮಿಂಕಿ ರೋಡಲ್ಲಿ ಅವ್ರಿಗೆ ಸಿಗ್ತಾರೆ. ಅರೆ ಪ್ರಿಯಾ, ಇವತ್ತು ಹೊಸ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ. ಎಲ್ಲಿಂದ ತಗೊಂಬಂದ್ರಿ? ಇದು ನಮ್ಮಪ್ಪ ನನಗೋಸ್ಕರ ಊರಿಂದ ಇಸ್ಕಳ್ಸಿದ್ರು. ಕೋಮಲ್, ನಿನ್ಗೋಸ್ಕರ ನಿಮ್ಮಪ್ಪ ಟೌನಿಂದ ಏನ್ ಕೊಟ್ಟು ಕಳ್ಸಿಲ್ವಾ? ಇವಳಂದ್ರೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಅಪ್ಪ ಇವಳಿಗೋಸ್ಕರ ಏನೂ ಕೊಟ್ಟು ಕಳ್ಸೋದಿಲ್ಲ. ಇವಳು ಹಳೆ ಬಟ್ಟೆ ಹಾಕೊಂಡ್ ತಿರ್ಗಾಡ್ತಿರ್ತಾಳೆ. ನೋಡಿದ್ರೇನೆ ಇಷ್ಟ ಅಲ್ಲ ನನ್ಗೆ. ಇವತ್ತು ನನ್ನ ಬರ್ತ್ಡೇ. ನನ್ ಮನೆಯಲ್ಲಿ ಪಾರ್ಟಿ ಇದೆ. ಕೋಮಲ್, ನೀನು ಬಾ. ಪ್ರಿಯಾ, ನೀನು ಬರ್ಬೇಕು. ಅರೆ, ನೀನ್ ಇವಳನ್ನ ಯಾಕೆ ಕರಿತಿದ್ಯಾ? ಇವಳಿಗೆ ಮನೇಲಿ ತುಂಬಾ ಕೆಲ್ಸ ಇರುತ್ತೆ. ಅದು ಹಳೆ ಬಟ್ಟೆ ಹಾಕೊಂಡ್ ಬರ್ತಾಳೆ. ಇವಳ ಹತ್ರ ಹೊಸ ಬಟ್ಟೆನೂ ಇಲ್ಲ. ನಾನ್ ಯಾಕೆ ಕರ್ದೆ ಅಂದ್ರೆ ಮನೇಲಿ ಕೆಲ್ಸ ಏನಾದ್ರು ಮಾಡ್ಕೊಡ್ತಾಳೇನೋ ಅಂತ. ಹಂಗಂತೇಳಿ ಹುಡುಗಿರೆಲ್ಲ ನಗಕ್ ಶುರು ಮಾಡ್ತಾರೆ. ಅದನ್ ಕೇಳಿಸ್ಕೊಂಡ್ ಕೋಮಲ್ಗೆ ತುಂಬಾ ಬೇಜಾರಾಗುತ್ತೆ. ಕೋಮಲ್ ಬೇಜಾರಾಗಿ ಅಲ್ಲಿಂದ ಮನೆಗೆ ಹೋಗ್ತಾ ಇರ್ತಾಳೆ. ಅವಾಗ ಅವಳು ಏನ್ ನೋಡ್ತಾಳಂದ್ರೆ, ಒಬ್ಬ ಜಾದೂಗಾರ ಒಂದು ಪಕ್ಷಿನ ಪಂಜರದಲ್ಲಿ ಬಂಧಿಸಿ
ಅದನ್ನ ಎತ್ಕೊಂಡು ಆ ಕಡೆ ನಡ್ಕೊಂಡ್ ಹೋಗ್ತಾ ಇರ್ತಾನೆ. ಅದನ್ ನೋಡಿ ಕೋಮಲ್ ಪಾಪ ತುಂಬಾನೇ ಬೇಜಾರಾಗ್ತಾಳೆ. ಪಾಪ ಆ ಹಕ್ಕಿ ತುಂಬಾನೇ ಸುಂದರವಾಗಿರುತ್ತೆ. ಅರೆ ಪಾಪ ಈ ಪಕ್ಷಿ ಎಷ್ಟು ಬೇಜಾರಾಗಿದೆ. ಇದನ್ ಯಾಕೆ ಈ ಪಂಜರದಲ್ಲಿ ಬಂಧಿಸ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಾರೆ? ಈ ಜಾದೂಗಾರರಿಗೆ ಬೇರೆ ಕೆಲ್ಸಾನೇ ಇಲ್ಲ. ಹಂಗಂತ ಅನ್ಕೊಂಡು ಪಕ್ಷಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅವಳು ಆ ಪಂಜರನ ಎತ್ಕೊಂಡ್ ಬರೋದಕ್ಕೆ ಹೊಡ್ತಾ ಇರ್ತಾಳೆ. ಹೆಂಗೋ ಹಂಗ್ ಮಾಡಿ ಅವಳು ಆ ಪಂಜರವನ್ನು ಆ ಜಾದೂಗಾರ ಹತ್ರ ಇಂದ ಕಿತ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಳೆ. ಜಾದೂಗಾರ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಕೈಯಲ್ಲಿರೋ ಪಂಜರವನ್ನು ಕೆಳಗಡೆ ಇಟ್ಟು ನೀರ್ ಕುಡಿಯೋಣ ಅಂತ ಕಾಯ್ತಿರ್ತಾರೆ. ಆಗ ಕೋಮಲ್ ಇದೇ ಚಾನ್ಸ್ ಅಂತ ಅನ್ಕೊಂಡು ಬೇಗ ಬಂದು ಆ ಪಂಜರವನ್ನು ಎತ್ಕೊಂಡು ಓಡ್ಬಿಡ್ತಾಳೆ. ಆ ಜಾದೂಗಾರ ಅದನ್ನ ನೋಡಿ ಹಿಂದ್ಗಡೆನೆ ಓಡ್ತಾ ಇರ್ತಾನೆ. ಕೋಮಲ್ನ ನಿಲ್ಲು ನಿಲ್ಲು ಅಂತ ಕರಿತಾ ಇರ್ತಾನೆ. ಅರೆ ಓ ಹುಡುಗಿ, ಆ ಗೂಡು ಹಿಂದೆ ಕೊಡು, ಎಲ್ಲೋಗ್ತಿದ್ಯಾ? ಆದ್ರೆ ಕೋಮಲ್ ಅವನ್ ಕರೆಯೋದನ್ನೆಲ್ಲ ಏನು ಕಿವಿಯಲ್ಲಿ ಹಾಕೋದೆ ಅಲ್ಲಿಂದ ಬೇಗ ಬೇಡ ಹೋಗಕ್ ಶುರು ಮಾಡ್ಬಿಡ್ತಾಳೆ. ಆ ಜಾದೂಗಾರ ಅವಳ ಹಿಂದೆ ಇಲ್ಲ ಅಂತ ಅವಳು ಗ್ರಹಿಸಿ ಆ ಪಕ್ಷಿಗೆ ಅವಳು ಬಿಡುಗಡೆ ಕೊಡಿಸ್ತಾಳೆ. ಆ ಪಕ್ಷಿ ಪಂಜರದಿಂದ ಆಚೆ ಬಂದು ಒಂದು ಸುಂದರವಾದ ದೇವತೆಯಾಗಿ ಬದಲಾಗ್ತಾಳೆ. ಆ ದೇವತೆಯನ್ನ ನೋಡಿ ಅವಳು ತುಂಬಾ ಭಯ ಪಡ್ತಾಳೆ. ಕೋಮಲ್ ಭಯ ಪಡೋದನ್ನು ನೋಡಿ ದೇವತೆ ಹೀಗಂತಾಳೆ, ಅರೇ ಬೇಟಾ, ಭಯ ಪಡ್ಬೇಡ, ನಾನ್ ನಿನ್ನ ಏನೂ ಮಾಡಲ್ಲ. ನೀವ್ಯಾರು? ನಾನು ದೇವತೆ. ನನ್ನ ಆ ಜಾದೂಗಾರ ಅವನ ಜಾದೂವಿಂದ ಪಕ್ಷಿಯಾಗಿ ಬದಲಾಯಿಸಿ ನನ್ನ ಈ ಪಂಜರದಲ್ಲಿ ಬಂಧಿಸ್ಬಿಟ್ಟ. ಆದ್ರೆ ನೀನ್ ಬಂದು ಆ ಜಾದೂಗಾರನ ಹತ್ರ ಇಂದ ನನ್ನ ಕಾಪಾಡ್ದೆ. ಆಗ ಜಾದೂಗಾರ ಅಲ್ಲಿಗೆ ಬರ್ತಾನೆ. ಅರೆ ಓ ಹುಡುಗಿ, ನನ್ನ ಗೂಡನ್ನ ಕತ್ಕೊಂಡೋಗಕ್ ಎಷ್ಟು ಧೈರ್ಯ? ಆ ಗೂಡು ಹಿಂದೆ ಕೊಡು. ಬೇಡ ಬೇಡ, ಈ ಪಂಜರವನ್ನು ಅವನ್ ಕೈಲಿ ಕೊಡ್ಬೇಡ, ಇಲ್ಲ ಅಂದ್ರೆ ಮತ್ತೆ ಅವನ್ ನನ್ನ ಬಂಧಿಸ್ಬಿಡ್ತಾನೆ. ನಾನ್ ಹೇಳಿದ್ ಕೇಳ್ತೀಯಾ ಇಲ್ವಾ? ನಾನ್ ಯಾರು ಅಂತ ನಿಂಗ್ ಗೊತ್ತಾ? ಸುಮ್ಮನೆ ಆ ಗೂಡನ್ನ ನಂಗ್ ಕೊಡು, ಇಲ್ಲ ಅಂದ್ರೆ ನಿನ್ನ ನನ್ ಜಾದೂಯಿಂದ ಕಲ್ಲು ಮಾಡ್ತೀನಿ. ಅರೆ ಹೋಗಿ, ನೋಡಿದ್ರೆ ತುಂಬಾ ನೀನು ಬಕ್ವಾಸ್ ಜಾದೂಗಾರ ಅಂತ ಅನ್ಸುತ್ತೆ. ನಾಟ್ಕನ, ನನ್ನ ಶಕ್ತಿಯ ಬಗ್ಗೆ ನಿಂಗ್ ಗೊತ್ತಿಲ್ಲ. 1 ಸೆಕೆಂಡಲ್ಲಿ ಕಲ್ಲನ್ನ ನೀರನ್ನ ಕಲ್ ಮಾಡ್ತೀನಿ ನಾನು. ಸರಿ, ಇಲ್ಲಿರೋ ಕಲ್ನ ಒಂದು ಮಿರರ್ ಆಗಿ ಬದಲಾಯಿಸಿ ತೋರ್ಸು, ಆಗ ನಾನ್ ನಂಬ್ತೀನಿ. ಆಗ ಜಾದೂಗಾರ ಅವನ ಮ್ಯಾಜಿಕ್ ಉಪಯೋಗಿಸಿ ಅದನ್ನ ಒಂದು ದೊಡ್ಡ ಮಿರರ್ ಆಗಿ ಬದಲಾಯಿಸ್ತಾನೆ. ನೋಡಿದ್ಯಾ? ಇನ್ನೇನಾದ್ರೂ ಪ್ರೂಫ್ ಬೇಕಾ? ಆ ಗೂಡನ್ನ ನಂಗೆ ಕೊಟ್ಬಿಡು. ಅರೆ ಇಲ್ಲ, ಚಿಕ್ಕ ಚಿಕ್ಕ ಜಾದೂಗಾರರು ಕೂಡ ಈ ತರ ಮಾಯೆ ಎಲ್ಲ ಮಾಡ್ತಾರೆ. ನಾನ್ ಯಾವಾಗ ನಂಬ್ತೀನಿ ಅಂದ್ರೆ ನೀನು ಈ ಮಿರರ್ ನ ಒಂದು ಪ್ಯಾರೆಟ್ ಆಗಿ ಬದಲಾಯಿಸು. ಹೌದಾ? ತಗೋ. ಜಾದೂಗಾರ ಅವನ್ ಮುಂದೆ ಇರುವ ಮಿರರ್ ಮುಂದೆ ನಿಂತ್ಕೊಂಡು ಅವನ ದಂಡವನ್ನು ಉಪಯೋಗಿಸ್ತಾನೆ ಮತ್ತೆ ಮಾಯೆ ಮಾಡ್ತಾನೆ. ಆದ್ರೆ ಆ ಮಿರರ್ ಅಲ್ಲಿ ಅವನ್ ಮುಖ ಕಾಣಿಸ್ತಿತ್ತು. ಆದ್ರಿಂದ ಅವನ್ ಮಾಡಿರುವ ಮಾಯ ಮಿರರ್ಗೋಗಿ ರಿಫ್ಲೆಕ್ಟ್ ಆಗಿ ಮತ್ತೆ ಅವನ್ ಮೇಲೆ ಬಂದು ಬೀಳುತ್ತೆ. ಆದ್ರಿಂದ ಅವನೇ ಒಂದು ಪ್ಯಾರೆಟ್ ಆಗಿ ಬದಲಾಗ್ತಾನೆ. ಆಗ ಕೋಮಲ್ ಪಂಜರದಲ್ಲಿ ಅವನ್ನ ಬಂಧಿಸ್ಬಿಡ್ತಾಳೆ ಮತ್ತೆ ಪಂಜರವನ್ನು ದೇವತೆಗೆ ಕೊಡ್ತಾಳೆ. ಅರೆ ವಾ, ನೀನು ತುಂಬಾ ಸುಲಭವಾಗಿ ಇವನ್ನ ಬಂಧಿಸ್ಬಿಟ್ಟೆ. ಇನ್ಮೇಲೆ ಇವನು ಯಾರಿಗೂ ಕಷ್ಟ ಕೊಡಕ್ಕಾಗೋದಿಲ್ಲ. ನೀನ್ ನನಗ್ ಮಾಡಿರುವ ಇಷ್ಟು ದೊಡ್ಡ ಉಪಕಾರವನ್ನು ಜನ್ಮದಲ್ಲಿ ನಾನ್ ಮರೆಯೋದಿಲ್ಲ. ಆದ್ರಿಂದ ನಿನ್ಗಿಷ್ಟ ಇರೋದು ಏನ್ ಬೇಕಾದ್ರೂ ಕೇಳು, ನಾನದು ಪೂರ್ತಿ ಮಾಡ್ತೀನಿ. ನನ್ನ ಹತ್ರ ಒಳ್ಳೆ ಬಟ್ಟೆನೇ ಇಲ್ಲ, ಅದಕ್ಕೆ ನನ್ಗೆ ಫ್ರೆಂಡ್ಸೇ ಇಲ್ಲ. ನೀವ್ ನನ್ಗೆ ಹೊಸ ಬಟ್ಟೆ ಕೊಡಿಸ್ತೀರಾ? ಏನು, ಒಂದ್ ಬಟ್ಟೆನಾ? ಅಷ್ಟೇನಾ? ಆಗ ಮಾಯ ಮಾಡಿ ದೇವತೆ ಅವಳು ಮುಂದೆ ಒಂದು ಸುಂದರವಾದ ಫ್ರಾಕ್ ಅನ್ನು ತಂದು ಅವಳ ಕೈಯಲ್ಲಿ ಕೊಡ್ತಾಳೆ. ಆ ಫ್ರಾಕ್ ಎಷ್ಟು ಸುಂದರವಾಗಿದೆ ಅಂದ್ರೆ ಕೋಮಲ್ ಅದನ್ನ ನೋಡಿ ಮೈ ಮರ್ತೋಗ್ತಾಳೆ. ಇದನ್ ತಗೋ, ಈ ಗೌನ್ ಇವಾಗ ನಿಂದು. ಇದೇನು ಮಾಮೂಲಿ ಗೌನ್ ಅಲ್ಲ, ಇದು ಮಾಯಾ ಗೌನ್. ನೀನಿದನ್ನ ಹಾಕೊಂಡ್ರೆ ಎಲ್ಲರೂ ನಿನ್ನ ಹತ್ರನೇ ಬರ್ತಾರೆ ಮತ್ತೆ ನಿನ್ ಫ್ರೆಂಡ್ಸ್ ಆಗ್ತಾರೆ. ಈ ಗೌನ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ, ಇದು ಹಳೇದಾಗೋದೇ ಇಲ್ಲ. ಮತ್ತೆ ಯಾವ ಕಲರ್ ಬೇಕಂತ ಮೈಂಡಲ್ಲಿ ಅನ್ಕೊಂಡ್ರೆ ಆ ಕಲರ್ಗೆ ಇದು ಬದಲಾಗತ್ತೆ. ನೀನು ಒಂದ್ ಮಂತ್ರ ಹೇಳ್ಬೇಕು, ಅದೇನಂದ್ರೆ, ಕೇಳು ಗೌನ್, ನೀನು ಈ ಬಣ್ಣಕ್ಕೆ ಬದಲಾಗು. ಮತ್ತೆ ಈ ಗೌನ್ ಯಾವಾಗ್ಲೂ ನಿನ್ಗೆ ಸಹಾಯನೂ ಮಾಡುತ್ತೆ. ನೀನೇನ್ ಹೇಳಿದ್ರು ಒಂದೇ ಚಿಟ್ಕೆಯಲ್ಲಿ ಎಲ್ಲ ಕೆಲ್ಸನೂ ಅದ್ ಮಾಡುತ್ತೆ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋಬೇಕು, ಇದು ಯಾವಾಗ ಇಷ್ಟು ಕ್ಲೀನ್ ಆಗಿ ಹಿಂಗೆ ಇರುತ್ತೆ ಅಂದ್ರೆ ನಿನ್ ಮನಸ್ಸು ಶುದ್ಧವಾಗಿರೋವರೆಗೂ. ನಿನ್ ಮನ್ಸಲ್ಲಿ ಕೆಟ್ಟ ಉದ್ದೇಶಗಳು ಮತ್ತೆ ಅತಿಯಾಸೆ ಬಂದ್ರೆ ಇದರ ಪವರ್ ಅವತ್ತೇ ಹೊಟ್ಟೋಗ್ಬಿಡುತ್ತೆ. ಸರಿ ತಗೋ, ಇದನ್ ನೀನ್ ಇಟ್ಕೋ, ನಾನು ಇವಾಗ ಹೋಗ್ಬರ್ತೀನಿ. ಆ ಗೌನ್ನ ಕೋಮಲ್ಗೆ ಕೊಟ್ಟು ಆ ದೇವತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಕೋಮಲ್ ಕೂಡ ಆ ಗೌನ್ನ ಎತ್ಕೊಂಡು ಮನೆಗೆ ಅಲ್ಲಿಂದ ಬಂದ್ಬಿಡ್ತಾಳೆ. ಕೋಮಲ್ ಆ ಗೌನ್ನ ಕೈಯಲ್ಲಿಟ್ಕೊಂಡು ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಆ ದೇವತೆ ಹೇಳ್ದಂಗೆ ಇದು ನಿಜವಾಗ್ಲೂ ನಿಜಾನಾ? ಇದು ನಿಜವಾಗ್ಲೂ ಮಾಯಾ ಗೌನ? ಒಂದ್ಸಲ ಹಾಕೊಂಡ್ ನೋಡ್ತೀನಿ.
ಆಮೇಲೆ ಕೋಮಲ್ ಆ ಗೌನ್ ಹಾಕೊಂಡ್ ಹೋಗ್ತಾಳೆ. ಆ ಗೌನ್ ಹಾಕೊಂಡ್ ಬಂದು ಅವಳು ಮಿರರ್ ಅಲ್ಲಿ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಅಷ್ಟು ಸುಂದರವಾಗಿರ್ತಾಳೆ. ಅವಳಿಗೆ ಏನನ್ಸತ್ತಂದ್ರೆ ಅವಳಿಗಿಂತ ಸುಂದರವಾಗಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಸಂತೋಷವಾಗಿರ್ತಾಳೆ. ಅವಳು ಅಷ್ಟು ಸುಂದರವಾಗಿದ್ದಾಳಂತ ಅವಳಿಗೆ ಗೊತ್ತಿರ್ಲಿಲ್ಲ. ದೇವತೆ ತರ ಇದ್ಲು ನಿಜ. ಸಾಧಾರಣವಾದ ಹುಡುಗಿನ ದೇವತೆ ಹಂಗೆ ತೋರ್ಸೋದಕ್ಕೆ ಆ ಗೌನ್ಗೆ ಪವರ್ ಇದೆ. ಅರೇ ವಾ, ಈ ಗೌನಲ್ಲಿ ನಾನು ಎಷ್ಟು ಸುಂದರವಾಗಿದ್ದೀನಿ. ಹೌದಲ್ಲ, ನಾನು ಯಾವ ಕಲರ್ ಹೇಳಿದ್ರೆ ಆ ಕಲರ್ಗೆ ಈ ಗೌನ್ ಬದ್ಲಾಗತ್ತೆ ಅಂತ ಹೇಳಿದ್ರು. ಒಂದ್ಸಲ ಅದನ್ನು ಮಾಡಿ ನೋಡ್ಬಿಡ್ತೀನಿ. ಕೇಳು ಗಾವ್, ನೀನು ನೀಲಿ ಬಣ್ಣಕ್ಕೆ ಬದಲಾಗು. ಅವಳು ಕಣ್ಮುಚ್ಕೊಂಡು ಈ ಮಂತ್ರವನ್ನು ಹೇಳ್ತಾಳೆ. ಅವಳು ಕಣ್ ತೆಗೆದು ನೋಡೋಷ್ಟೊತ್ತಿಗೆ ಅವಳ ಗನ್ ರೆಡ್ ಕಲರ್ ಇಂದ ಬ್ಲೂ ಕಲರ್ಗೆ ಬದಲಾಗಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಸಂತೋಷದಲ್ಲಿ ಅವಳು ಕುಣಿದಾಡ್ತಾ ಇರ್ತಾಳೆ. ಅದೇ ದಿನ ಕೋಮಲ್ ಆ ಗೌನ್ ಹಾಕೊಂಡು ವಿಕಿನ ಬರ್ಡೇಗೆ ಹೋಗ್ತಾಳೆ. ಅವಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ಗೌನಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣಿಸ್ತಾಳೆ ಅಂತ ಅವಳಿಗೆ ಕಾನ್ಫಿಡೆನ್ಸ್. ಅಲ್ಲಿರೋ ಮಕ್ಕಳು ಎಲ್ಲಾರು ಕೋಮಲ್ನ ನೋಡಿ ಶಾಕ್ ಆಗ್ತಾರೆ. ಎಲ್ಲಾರು ಕೋಮಲ್ ಮೇಲೆ ಕಣ್ ತೆಗೆದೆ ನೋಡ್ತಾನೆ ಇರ್ತಾರೆ. ಅಲ್ಲಿರೋರೆಲ್ಲ ಪ್ರಿಯಾನ ಬಿಟ್ಟು ಕೋಮಲ್ ಹತ್ರ ಬರ್ತಾರೆ. ಅರೇ ಕೋಮಲ್, ಇವತ್ ನೀನ್ ತುಂಬಾ ಸುಂದರವಾಗಿದೀಯಾ. ಅರೇ ಕೋಮಲ್, ನೀನು ಒಂದು ದೇವತೆ ತರ ಕಾಣಿಸ್ತಾ ಇದೀಯ ಕಣೆ. ಸರಿ, ನಮ್ ಜೊತೆ ಬಂದ್ ಕುತ್ಕೋ. ಆದ್ರೆ ಇದನ್ನೆಲ್ಲ ಅವಳ ಸೌತೆಲಿ ತಂಗಿಗೆ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಲಿರೋರು ಎಲ್ಲಾರು ಕೋಮಲ್ ಹತ್ರ ಮಾತಾಡ್ತಾ ಇರ್ತಾರೆ. ಕೋಮಲ್ ಜೊತೆನೇ ಇರ್ತಾರೆ. ಹಂಗೆ ಸ್ವಲ್ಪ ಆ ಮಾಯಾ ಗೌನಿಂದ ಅವಳ ಕೆಲ್ಸ ಎಲ್ಲ ಸುಲಭ ಆಗ್ಬಿಡುತ್ತೆ. ಅವಳ ಸೌತೆ ತಾಯಿ ಏನೇನ್ ಕೆಲ್ಸ ಹೇಳ್ತಾಳೋ ಆ ಕೆಲ್ಸ ಎಲ್ಲ ಅವಳು ಕ್ಷಣದಲ್ಲೇ ಮಾಡಿ ಮುಗಿಸ್ತಿದ್ಲು. ಸಂತೋಷವಾಗಿದ್ಲು. ಅವಳು ದಿನಾ ಫ್ರಾಕ್ ಹಾಕೊಂಡು ಅವಳ ಫ್ರೆಂಡ್ಸ್ ನ ಮೀಟ್ ಮಾಡ್ತಾ ಇದ್ಲು. ದಿನಾ ಅದರ ಕಲರ್ ಅನ್ನು ಚೇಂಜ್ ಮಾಡ್ಕೊಂಡು ಹಾಕೋತಾ ಇದ್ಲು. ಈ ರೀತಿ ಕೋಮಲ್ ತುಂಬಾ ಸಂತೋಷವಾಗಿ ಇದ್ಲು. ಆ ಮಾಯಾ ಗೌನ್ ಅವನ ಹಣೆ ಬರಹನೇ ಬದಲಾಯಿಸ್ಬಿಡ್ತು. ಈ ಸ್ಟೋರಿಯಿಂದ ನಮ್ಗೇನ್ ಗೊತ್ತಾಗಿದೆ ಅಂತಂದ್ರೆ, ಎಷ್ಟೇ ಕಷ್ಟ ಇದ್ರು ಮನಸ್ಸು ಒಳ್ಳೇದಾಗಿದ್ರೆ ಆ ದೇವ್ರು ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ. बेस्ट बडीज। हेलो फ्रेंड्स, थैंक्स फॉर वॉचिंग दिस वीडियो। अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।